ಗುಡ್ ನ್ಯೂಸ್ ವೀಕ್ಷಕರೇ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಎಲ್ಲ ಮಹಿಳೆಯರಿಗೆ ಅಂದ್ರೆ ಸುಮಾರು 1,22,00,000 ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ 4,000 ಹಣ ನಿಮಗೆ ಜನವರಿ ತಿಂಗಳಲ್ಲಿ ಜಮಾ ಆಗ್ತಾ ಇದೆ. ಸೊ ಹಾಗಾದ್ರೆ ಇನ್ನು ನಾಳೆನೆ ಇನ್ನೇನು ಒಂದು 2 ದಿನ ಮಾತ್ರ ಬಾಕಿ. ಸೊ ಅಷ್ಟರಲ್ಲಿ ನಿಮಗೆ 4,000 ಹಣ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗುತ್ತೆ. ಸೊ ಹಾಗಾದ್ರೆ ಈ ಒಂದು 4,000 ಯಾವ ರೀತಿಯಾಗಿ ಜಮಾ ಆಗತ್ತೆ, 16 ಮತ್ತು 17ನೇ ಕಂತಿನ ಹಣಕ್ಕಾಗಿ ಅಂತೂ ಪ್ರತಿಯೊಬ್ಬ ಫಲಾನುಭವಿಗಳು ಕೂಡ ವೇಟ್ ಮಾಡಿ ಸಾಕಾಗಿದೆ. ಯಾಕಂದ್ರೆ ಈಗಾಗಲೇ 15ನೇ ಕಂತಿನ ಹಣ ನೀವು ಪಡ್ಕೊಂಡಿದ್ದೀರಿ, ಸುಮಾರು ಈಗ 16ನೇ ಕಂತಿನ ಹಣ ಬರ್ಬೇಕಂತ ಕಾಯ್ತಾ ಇದ್ದೀರಿ, ಇಲ್ಲ ಅನ್ನೋದಿಲ್ಲ. ಸೊ ಬನ್ನಿ ಹಾಗಾದ್ರೆ ಈ ಒಂದು 16 ಮತ್ತು 17ನೇ ಕಂತಿನ ಹಣದ ಬಗ್ಗೆ ಏನಿದೆ ಮಾಹಿತಿ, ಲೇಟೆಸ್ಟ್ ಆಗಿ ಬಂದಿರುವಂತಹ ಅಪ್ಡೇಟ್ ಆದ್ರೂ ಏನು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂತಹ ಮಾಹಿತಿ ಆದ್ರೂ ಏನು, ಸೊ ಪ್ರತಿಯೊಂದನ್ನ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತಿಳಿಸ್ಕೊಡೋನಿದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಪ್ರತಿಯೊಂದು ಅಪ್ಡೇಟ್ ಕ್ಲಿಯರ್ ಆಗಿ ನಿಮಗೆ ಸಿಗತ್ತೆ. ಬಹಳಷ್ಟು ಜನ ವಿಡಿಯೋನ ಕೊನೆವರೆಗೂ ವಾಚ್ ಮಾಡೋದಿಲ್ಲ, ಹೀಗಾಗಿ ಡೇಟ್ ಕೂಡ ತಿಳಿಯೋದಿಲ್ಲ, ಆಮೇಲೆ ಯಾವತ್ತ ಜಮಾ ಆಗತ್ತೆ, ಯಾವಾಗ ಬರತ್ತೆ ಅಂತ ಕಮೆಂಟ್ಸ್ ಗಳನ್ನ ಮಾಡ್ತೀರಿ. ಮೊದಲು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ನಿಮಗೆ ಡೇಟ್ ಸಮೇತ ಎಲ್ಲಾನು ಕೂಡ ತಿಳಿಯುತ್ತೆ. ಸೊ ಹಾಗಾದ್ರೆ ವಿಡಿಯೋ ಕೊನೆವರೆಗೂ ವಾಚ್ ಮಾಡಿದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ಈಗ ಡೈರೆಕ್ಟ್ ಆಗಿ ನಾನು ಟಾಪಿಕ್ ಬಂದ್ಬಿಡ್ತೀನಿ. ವೀಕ್ಷಕರೇ, ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಅಪ್ಡೇಟ್ ಆದ್ರೂ ಬಂದಿರುವಂತದ್ದು ಏನಪ್ಪಾ ಅಂದ್ರೆ, ಸದ್ಯಕ್ಕೆ ನಿಮಗೆ 16ನೇ ಕಂತಿನ ಹಣ ಸುಮಾರು 2,500 ಕೋಟಿ ಫಂಡ್ ರಿಲೀಸ್ ಆಗ್ತಾ ಇದೆ ಅಂತೆ. ಬಹಳಷ್ಟು ಜನರಿಗೆ ಈಗ ಕಾಯ್ತಾ ಇದ್ರಿ, ಎಲ್ಲರಿಗೂ ಕೂಡ ಕೇಳಿ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್. 16ನೇ ಕಂತಿನ ಹಣ ಸುಮಾರು 2,500 ಕೋಟಿ, 400 ಕೋಟಿ ಅಥವಾ 2,400 ಅಥವಾ 500 ಕೋಟಿ ನಿಮಗೆ ಹಣ ಹಾಕ್ತತೆ ಒಂದು ಕಂತಿನ ಹಣಕ್ಕೆ. ಸೊ ಅಷ್ಟು ಹಣ ನಿಮಗೆ ಬಿಡುಗಡೆ ಆಗ್ತಾ ಇದೆ ಅಂತೆ ಸದ್ಯದಲ್ಲಿ. ಸೊ ಈ ನಿಮಗೆ ಬಿಡುಗಡೆ ಈಗ 2 ಕಂತಿನ ಹಣ ಒಟ್ಟಿಗೆ ಜಮಾ ಆಗೋದಿಲ್ಲ ಅಂತೆ. ಈಗ ಮೊದಲು 16ನೇ ಕಂತಿನ ಹಣ ಬಿಡುಗಡೆ ಆದ್ರೆ ನೆಕ್ಸ್ಟ್ 16ನೇ ಕಂತಿನ ಹಣ ನಾವು 10 ದಿನಗಳಲ್ಲಿ ಮುಕ್ತಾಯಗೊಳಿಸ್ತೀವಿ. ನೆಕ್ಸ್ಟ್ 16ನೇ 17ನೇ ಕಂತಿನ ಹಣ ಕೂಡ ನಾವು ಬಿಡುಗಡೆ ಮಾಡ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಕೊಟ್ಟಿದೆ. ಹಾಗಾದ್ರೆ ನಿಮ್ಗೆ ಜನವರಿ ತಿಂಗಳಲ್ಲಿನೇ 2 ತಿಂಗಳ ಹಣ ನಿಮಗೆ ಬರಲಿದೆ ವೀಕ್ಷಕರೇ. ಸೊ ಒಂದು ಕಂತಿನ ಹಣ 15 ದಿನ ಬಂದ್ರೆ ಇನ್ನೊಂದು ಕಂತಿನ ಹಣ 15 ದಿನ ಬರುತ್ತೆ. ಟೋಟಲಿ 2 ಕಂತಿನ ಹಣ ಜನವರಿ ತಿಂಗಳಲ್ಲಿ ನಿಮಗೆ ಕ್ಲಿಯರ್ ಆಗಿರುತ್ತೆ. ಸೊ ಹಾಗಾದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂತಹ ಅಪ್ಡೇಟ್ ಇದೆ ನೋಡಿ. ಇದೇ ಒಂದು 2,400 ಕೋಟಿ ಹಣ ರಿಲೀಸ್ ಆಗ್ತಾ ಇದೆ ಸುಮಾರು. ಸೊ ಅಷ್ಟು ಹಣ ನಮ್ಮ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬರ್ತಾ ಇದೆ. ನಾವು ಅಲ್ಲಿಂದ ಏನ್ ಮಾಡ್ತೀವಿ, ಡಿಬಿಟಿ ಮತ್ತು ಟ್ರೆಜರಿಗೆ ಪುಷ್ ಮಾಡ್ತೀವಿ. ಸೊ ಇನ್ನೇನು ಡಿಬಿಟಿ ಮತ್ತು ಟ್ರೆಜರಿಗೆ ಪುಷ್ ಮಾಡಿದ್ರೆ ಮುಗಿದಾಯ್ತು, ನಿಮ್ಮ ಖಾತೆಗೆ ಈ ಒಂದು ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ನಿಮ್ಮೆಲ್ಲರ ಖಾತೆಗೆ ಜಮಾ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತವೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಈಗಾಗಲೇ ಬಹಳಷ್ಟು ಮಹಿಳೆಯರು ಕಾಯ್ತಾ ಇದ್ರಿ, ಇಲ್ಲ ಅನ್ನೋದಿಲ್ಲ. ಈಗ ನೋಡಿ, 16ನೇ ಕಂತಿನ ಹಣ ಇದೇ ತಿಂಗಳಲ್ಲಿ ಬರಬೇಕಾಗಿತ್ತು, ಡಿಸೆಂಬರ್ ನಲ್ಲಿ. ನಿಜ ಅಂದ್ರೆ ಡಿಸೆಂಬರ್ ನಲ್ಲಿ ಬಂದಿದ್ರೆ ಆ ಡಿಸೆಂಬರ್ ತಿಂಗಳ ಹಣ ಜನವರಿನಲ್ಲಿ ಬರ್ತಾ ಇತ್ತು, ಜನವರಿ ತಿಂಗಳ ಹಣ ಫೆಬ್ರವರಿನಲ್ಲಿ, ಫೆಬ್ರವರಿ ತಿಂಗಳ ಹಣ ಮಾರ್ಚ್ ನಲ್ಲಿ. ಸೊ ಈ ರೀತಿ ಬಿಡುಗಡೆ ಆಗ್ತಾ ಹೋಗ್ಬೋದಾಗಿತ್ತು ಹಂತವಾಗಿ. ಸೊ ಹಾಗಾದ್ರೆ ಈಗ ಆ ರೀತಿ ಆಗ್ಲಿಲ್ಲ. ಈಗ ಮತ್ತೆ ಡಿಸೆಂಬರ್ ನಲ್ಲಿ ಒಂದು ಕಂತಿನ ಹಣ ಮಾತ್ರ ಬಂದಿದೆ. ಈಗ ಜನವರಿನಲ್ಲಿ ಡಿಸೆಂಬರ್ ಈಗ ನೋಡಿ, ಜನವರಿನಲ್ಲಿ ಈಗ ಡಿಸೆಂಬರ್ ತಿಂಗಳದು ಬರಬೇಕು, ಈ ಕಡೆ ಈ ಒಂದು ನವೆಂಬರ್ ತಿಂಗಳ ಹಣನೂ ಕೂಡ ಬರಬೇಕು. ಅಂದ್ರೆ 16 ಮತ್ತು 17ನೇ ಕಂತಿನ ಹಣ ಏನಾದ್ರೂ ಜನವರಿ ತಿಂಗಳಲ್ಲಿ ಕ್ಲಿಯರ್ ಆದ್ರೆ ನೆಕ್ಸ್ಟ್ ಜನವರಿ ತಿಂಗಳ ಹಣ ಮಾರ್ಚ್ ಫೆಬ್ರವರಿನಲ್ಲಿ ಬಿಡುಗಡೆ ಮಾಡಬಹುದು. ಫೆಬ್ರವರಿದು ಮಾರ್ಚ್ ನಲ್ಲಿ ಈ ರೀತಿ ಹಂತವಾಗಿ ಜಮಾ ಮಾಡ್ತಾ ಹೋಗ್ಬೋದು ವೀಕ್ಷಕರೇ. ಸೊ ಆ ರೀತಿ ಸರ್ಕಾರ ಮಾಡ್ರೆ ಒಳ್ಳೇದು. ಹಂತವಾಗಿ ಹಾಕ್ತಾ ಹೋದ್ರೆ ಕ್ಲಿಯರ್ ಆಗಿಬಿಡತ್ತೆ. ಈಗ ನೋಡಿ, 1 ಕಂತು 2 ಕಂತು ಪೆಂಡಿಂಗ್ ಉಳಿಸಿದ್ರೆ ಮತ್ತೆ ತೀರಾ ಪ್ರೆಷರ್ ಬಿದ್ದ್ಬಿಡತ್ತೆ ಸರ್ಕಾರದ ಮೇಲೆ. ಈಗ ನೋಡಿ, ಮೊದಲೇ ಈಗ ಒಂದು ಬಸ್ಗಳ ಸಂಚಾರ ಸಾರಿಗೆ ಇಲಾಖೆದಿಂದ ಒಂದು 5 ಗ್ಯಾರಂಟಿ ಒಂದು ನಮಗ 5 ಕಂಡೀಷನ್ ಗಳನ್ನ ಹಾಕಿದ್ದಾರೆ ಸರ್ಕಾರಕ್ಕೆ. ಸೊ ಇದರಿಂದ ಸರ್ಕಾರ ಏನಾದ್ರೂ ಅವರಿಗೆ ಕೊಡ್ಬೇಕಾಗಿರುವಂತಹ ಹಣ ಕೊಡ್ಲಿಲ್ಲಪ್ಪ ಅಂದ್ರೆ, ಇಲ್ಲಿ ಶಕ್ತಿ ಯೋಜನೆಯಲ್ಲಿ ಹಣ ಕೊಡ್ಬೇಕಾಗಿದೆ, ಮತ್ತೆ ಸಾಕಷ್ಟು ಅವರಿಗೆ ಕೊಡ್ಬೇಕಾಗಿರುವಂತಹ ಪೇಮೆಂಟ್ ಗಳನ್ನ ಕೊಡ್ಬೇಕಾಗಿದೆ. 38 ತಿಂಗಳ ಹಣ ಕೊಟ್ಟಿಲ್ಲ ಅಂತೆ, ವೇತನ ಕೊಟ್ಟಿಲ್ಲ ಅಂತೆ. ಸೊ ಅದನ್ನ ಕೊಡ್ಬೇಕು. 25% ಅಷ್ಟು ವೇತನ ಹೆಚ್ಚಳ ಮಾಡಬೇಕು. ಸೊ ಇವೆಲ್ಲ ಕೂಡ ಕಂಡೀಷನ್ ಗಳನ್ನ, ಸಾಕಷ್ಟು ಕಂಡೀಷನ್ ಗಳನ್ನ ಹಾಕಿದ್ದಾರೆ. ಆ ಒಂದು ಕಂಡೀಷನ್ ಗಳನ್ನ ಪಾರ್ ಮಾಡಿದ್ರೆ, ಅವುಗಳನ್ನ ಕೊಟ್ಟಿದ್ರೆ ಮಾತ್ರ ನಾವು ಬಸ್ ಸಂಚಾರವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದರಿಂದ ಜನಸಾಮಾನ್ಯರಿಗೆ ಇಲ್ಲಿ ತೊಂದರೆ ಆಗುವಂತದ್ದು. ಆಲ್ಮೋಸ್ಟ್ ಈ ಒಂದು ಶಕ್ತಿ ಯೋಜನೆ ಬಂದ್ ಮಾಡುವಂತಹ ಸಾಧ್ಯತೆನೂ ಕೂಡ ಇದೆ. ಯಾಕಂದ್ರೆ ಇದರಿಂದ ಅನಾನುಕೂಲಗಳು ಹೆಚ್ಚಾಗಿರುವಂತದ್ದು, ಮತ್ತೆ ಇದನ್ನ ಸುಮ್ನೆ ಒಂದು ಮಹಿಳೆಯರಿಗೋಸ್ಕರ ಮಾಡಿರುವಂತದ್ದು ಒಂದು, ಆ ಮಹಿಳೆಯರಿಗೊಬ್ಬರಿಗೆ ಮಾಡೋದಕ್ಕೋಸ್ಕರ ಇಲ್ಲಿಗೆ ಎಷ್ಟು ಜನರಿಗೆ ತೊಂದರೆ ಆಗತ್ತಂದ್ರೆ, ಈಗ ನೋಡಿ, ರಿಕ್ಷಾ ಚಾಲಕರಿಗೆ ತಮ್ಮ ಕೆಲಸಗಳನ್ನ ಕಳ್ಕೋತಾರೆ, ಹೌದಲ್ವಾ? ಈಗ ಆದಾಯ ಕಡಿಮೆ ಆಗ್ಬಿಡತ್ತೆ ಆಟೋಮೆಟಿಕ್. ಆದಾಯ ಕಡಿಮೆ ಆಗಿದ್ರಿಂದ ತಮ್ಮ ಮನೆಯಲ್ಲಿರುವಂತಹ ಎಲ್ಲ ಸದಸ್ಯರಿಗೆ ಇಲ್ಲಿ ತೊಂದರೆ ಉಂಟಾಗಬಹುದು. ಒಂದು ಮನೆಯ ಎಷ್ಟೊಂದು ಕುಟುಂಬಗಳಿಗೆ ಇಲ್ಲಿ ತೊಂದರೆ ಉಂಟಾಗಬಹುದು, ನೀವೇ ವಿಚಾರ ಮಾಡಿ. ಒಬ್ಬ ಮಹಿಳೆಯರಿಗೆ ಇಲ್ಲಿ ಪ್ಲಸ್ ಪಾಯಿಂಟ್ ಆದ್ರೆ, ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಆಗೋದು. ಎಕ್ಸಾಮ್ ಟೈಮ್ ನಲ್ಲಿ
ಕರೆಕ್ಟ್ ಆಗಿ ಎಕ್ಸಾಮ್ಗೆ ಹೋಗ್ಲಿಕ್ಕೆ ಆಗಲ್ಲ, ಬಸ್ಗಳು ನಿಲ್ಲಲ್ಲ. ಸೊ ಅಂತಹ ಸಂದರ್ಭದಲ್ಲಿ ವರ್ಷಾನುಗಟ್ಲೆ ಓದಿರುವಂತಹ ಶ್ರಮ ವೇಸ್ಟ್ ಆಗಿಬಿಡತ್ತೆ. ಅದು ನಿಮ್ಮ ಮಕ್ಕಳೇ, ಮತ್ತಾರಿಲ್ಲ. ಈಗ ಮಹಿಳೆಯರು ನೋಡ್ತಾ ಇದ್ರೆ ನಿಮ್ಮ ಮಕ್ಕಳಿಗೆ ತೊಂದರೆ ಆಗೋದು, ನಿಮ್ಮ ಗಂಡಂದರಿಗೆ ತೊಂದರೆ ಆಗೋದು, ಏನಾದ್ರೂ ರಿಕ್ಷಾ ಚಾಲಕರಿದ್ರೆ ಸೊ ಅವ್ರಿಗೂ ಕೂಡ ಪ್ರಾಬ್ಲಮ್ ಆಗೋದು, ನಿಮ್ಮ ಮನೆ ನಡೆಯೋದಕ್ಕೋಸ್ಕರ ಪ್ರಾಬ್ಲಮ್ ಆಗೋದು, ನೀವು ಒಬ್ರು ತಿರುಗಾಡೋದಕ್ಕೋಸ್ಕರ, ನೀವು ಒಬ್ಬರು ಬಸ್ ನಲ್ಲಿ ಹೋಗೋದಕ್ಕೋಸ್ಕರ ಫ್ರೀಯಾಗಿ ನಿಮ್ಮ ಮನೆಯಲ್ಲಿ ಎಲ್ಲರದು ಕೂಡ ಪ್ರಾಬ್ಲಮ್ ಉಂಟಾಗ್ಬಿಡತ್ತೆ. ಸೊ ಹೀಗಾಗಿ ಇದರಿಂದ ಪ್ರಾಬ್ಲಮ್ ಹೆಚ್ಚಾಗಿರುವಂತದ್ದು, ಇದರಿಂದ ಅನುಕೂಲ ಏನಿಲ್ಲ, ಹೆಚ್ಚಾಗಿ ಅನಾನುಕೂಲಗಳೇ ಕಂಡು ಬರ್ತಾ ಇರುವಂತದ್ದು. ಸೊ ಹೀಗಾಗಿ ನಮ್ಮ ಅಭಿಪ್ರಾಯ ಹೇಳೋದಾದ್ರೆ ಇದನ್ನ ಬಂದ್ ಮಾಡಿದ್ರೆ ಒಳ್ಳೇದಂತ ಹೇಳ್ಬಿಟ್ಟು ನನ್ನ ಅಪ್ಡೇಟ್. ಸೊ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ನೋಡಿ, ನಾನು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ 2 ಕಂತಿನ ಹಣದ ಬಗ್ಗೆ ಅಂತೂ ತಿಳಿಸ್ಕೊಟ್ಟಿದ್ದೀನಿ. ಸೊ ಇದೇ ನಿಮಗೆ 2 ತಿಂಗಳ ಹಣ ಬಿಡುಗಡೆ ಆಗಲಿದೆ. ಸದ್ಯಕ್ಕೆ ಬಿಡುಗಡೆ ಆಗಿದೆ 2400 ಕೋಟಿ, ಇನ್ನೇನು ಜಮಾ ಆಗ್ಲಿಕ್ಕೆ ಪ್ರಾರಂಭ ಮಾಡ್ತವೆ. ಸೊ ಈಗ ಇಷ್ಟು ಅಪ್ಡೇಟ್ಸ್ ಗಳು ನಮಗೆ ಸಿಕ್ಕಿದ್ವು, ನಾನು ನಿಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ವೀಕ್ಷಕರೇ, ಒಂದು ವಿಷಯ ಇಲ್ಲಿ ಫ್ರೀ ಬಸ್ ಬಗ್ಗೆ ಒಂದು ವಿಡಿಯೋ ಕೂಡ ನಮ್ಮ ಒಂದು ಚಾನಲ್ ಈಗ ಮುಂಜಾನೆ ಒಂದು ಅಪ್ಡೇಟ್ ಅನ್ನ ಮಾಡಿದೀನಿ. ಸೊ ಆ ಒಂದು ವಿಡಿಯೋನ ನೋಡ್ಕೊಳ್ಳಿ. ಫ್ರೀ ಬಸ್ ಬಗ್ಗೆ ಸಂಪೂರ್ಣವಾಗಿ ಡೀಟೇಲ್ಸ್ ಅನ್ನ ಕೊಟ್ಟಿದ್ದೀನಿ. ಸೊ ಎಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿರುವಂತಹ ಮಾಹಿತಿ ಅದು. ಯಾಕಂದ್ರೆ ಫ್ರೀ ಬಸ್ ಬಗ್ಗೆ ಈಗ ನೋಡಿ, ಒಂದು ಗ್ಯಾರಂಟಿ, ಮುಖ್ಯವಾದ ಗ್ಯಾರಂಟಿ, ಅದು ಕೂಡ ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಬೇಕಾಗಿರುವಂತಹ ಮಾಹಿತಿ. ನಮ್ಮ ರಾಜ್ಯದಲ್ಲಿ ಏನ್ ನಡೀತಾ ಇದೆ, ಆರ್ಥಿಕ ಪರಿಸ್ಥಿತಿ ಏನಾಗಿದೆ, ನಮ್ಮ ರಾಜ್ಯದ ಪರಿಸ್ಥಿತಿ ಏನಾಗಿದೆ, ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಬೇಕು. ಸೊ ಹೀಗಾಗಿ ಆ ಒಂದು ವಿಡಿಯೋನ ಮಿಸ್ ಮಾಡದೆ ನೋಡಿ. ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೋಡ್ಕೊಳ್ಬಹುದು. ಸೊ ಇಷ್ಟು ಅಪ್ಡೇಟ್ ನಾನು ನಿಮಗೆ ಕೊಡಬೇಕಾಗಿತ್ತು, ಕೊಟ್ಟಿದ್ದೀನಿ. ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಹಂಚ್ಕೋಣ. ಅಲ್ಲಿ ತನಕ ಬೈ ಬೈ ಫ್ರೆಂಡ್ಸ್.